ಫ್ರೆಂಡ್ಸ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕಿ ಫ್ರಮ್ ಕಡೆ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ನೀವು ಫೋನ್ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಕಾಮನ್ ಆಗಿ ಒಂದು ಪ್ರಾಬ್ಲಮ್ನ ಫೇಸ್ ಮಾಡೇ ಇರ್ತೀರಾ. ಅದೇನಂದ್ರೆ ಫೋನ್ ತುಂಬಾ ಹೀಟ್ ಆಗೋದು, ಮತ್ತೆ ಹೊರಗಡೆ ಹೋಗ್ತಿದ್ದಂಗೆ ಜಾಸ್ತಿ ಬಿಸಿ ಆಗಿಬಿಡೋದು, ಆದ್ಮೇಲೆ ಫೋನ್ ಚಾರ್ಜಿಗೆ ಹಾಕ್ತಿದಂಗೆ ತುಂಬಾ ಬಿಸಿ ಆಗಿಬಿಡೋದು. ನೀವು ಒಂದ್ಸಲಿ ಗಾಬರಿ ಆಗೋಗ್ಬಿಡ್ತೀರಾ, ಗುರು ಈ ಒಂದು ಮೊಬೈಲ್ ಫೋನ್ ನ ಮೇಲೆ ಒಂದು ಮೊಟ್ಟೆ ಹಾಕ್ಬಿಡ್ಬೋದು ಅನ್ಸುತ್ತೆ, ಅಷ್ಟು ಬಿಸಿ ಆಗುತ್ತೆ. ಬಿಸಿ ಕೂಡ ಬಿಸಿ ಅಲ್ಲ ಸಾರಿ ಬಿಸಿ ಆಗ್ಬಿಡುತ್ತೆ. ಇಲ್ಲ, ನಾನು ಕೂಡ ಒಂದು ಪ್ರಾಬ್ಲಮ್ ನ ಫೇಸ್ ಕೂಡ ಮಾಡಿದೀನಿ. ಯಾವಾಗ ನಾನು ಈ ಒಂದು ಟಿಪ್ಸ್ ಮತ್ತೆ ಸೆಟ್ಟಿಂಗ್ಸ್ ಅನ್ನ ಫೋನ್ ಲೇ ಮಾಡ್ಕೊಂಡೆ, ಆಲ್ಮೋಸ್ಟ್ ಫೋನ್ ಚಾರ್ಜಿಗೆ ಹಾಕಿದ್ರು ಕೂಡ ಅಷ್ಟೇ ಅಷ್ಟು ಹೀಟ್ ಕೂಡ ಆಗೋದಿಲ್ಲ. ಅದಾದ್ಮೇಲೆ ಫೋನ್ ಮನೆಯಿಂದ ಹೊರಗಡೆ ತಗೊಂಡೋಗಿ ಅಲ್ಲಿ ಯೂಸ್ ಮಾಡಿದ್ರು ಕೂಡ ಅಷ್ಟೇ, ಇನ್ನೇನು ಹೊರಗಡೆ ಹೋದಾಗ ಫೋನ್ ನ ಯೂಸ್ ಮಾಡೇ ಮಾಡ್ತೀವಿ, ಅವಾಗ್ಲೂ ಕೂಡ ಅಷ್ಟೇ ತುಂಬಾ ಹೀಟ್ ಕೂಡ ಆಗುತ್ತೆ. ನೀವು ಆ ಪ್ರಾಬ್ಲಮ್ ನ ಫೇಸ್ ಕೂಡ ಮಾಡಿರ್ತೀರಾ. ಆದ್ರೆ ನನಗೆ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ಮತ್ತೆ ನಿಮ್ಮ ಫೋನ್ ಅಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಕೂಡ ಮಾಡಕ್ಕಿರುತ್ತೆ. ಆ ಒಂದು ಸೆಟ್ಟಿಂಗ್ಸ್ ಅನ್ನ ಈಗಲೇ ಮಾಡ್ಕೊಡಿ. ಪಕ್ಕ ಹೇಳ್ತಾ ಇದೀನಿ, ಫೋನ್ ಹೀಟ್ ಆಗೋಕ್ ಚಾನ್ಸೇ ಇಲ್ಲ. ಇನ್ ಕೇಸ್ ನೀವು ಈ ಒಂದು ಟಿಪ್ಸ್ ಅನ್ನ ಕೂಡ ಫಾಲೋ ಮಾಡಲಿಲ್ಲ, ಸೆಟ್ಟಿಂಗ್ಸ್ ಅನ್ನ ಕೂಡ ಮಾಡ್ಕೊಂಡಿಲ್ಲ ಅಂದ್ರೆ ಬಿಡೋಗರು ಎಷ್ಟೋ ಬಿಸಿ ಆಗ್ಲಿ ನಮಗೇನಾಗ್ಬೇಕು, ಯಾವಾಗ್ಲಾರು ಒಂದ್ ಟೈಮ್ ಕೂಲ್ ಆಗುತ್ತಲ್ಲ ಸಾಕು ಅಂತ ನೀವ್ ಅನ್ಕೊಬಹುದು. ಆದ್ರೆ ಒಂದು ಗೊತ್ತಿರ್ಲಿ, ನಿಮ್ಮ ಫೋನ್ ಎಷ್ಟು ಹೀಟ್ ಆಗುತ್ತೆ ಅಷ್ಟು ನಿಮ್ಮ ಬ್ಯಾಟ್ರಿ ಮೇಲೆ ಎಫೆಕ್ಟ್ ಕೂಡ ಬೀಳುತ್ತೆ. ಅದಾದ್ಮೇಲೆ ಗೊತ್ತಲ್ಲ ಏನೇನಾಗುತ್ತೆ ಅಂತ. ಆ ರೀತಿ ಇನ್ಸಿಡೆಂಟ್ ಆಗ್ಬಾರ್ದು ಅಂದ್ರೆ ಈ ಒಂದು ಟಿಪ್ಸ್ ಗಳನ್ನ ಈಗಲೇ ಫಾಲೋ ಮಾಡಿ. ಅದಾದ್ಮೇಲೆ ಏನೇನ್ ಸೆಟ್ಟಿಂಗ್ಸ್ ಅನ್ನ ಕೂಡ ಹೇಳ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಡಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಮೊದಲು ಕೆಲವೊಂದು ಟಿಪ್ಸ್ ಗಳನ್ನ ನಾನು ನಿಮಗೆ ಪ್ರೊವೈಡ್ ಕೂಡ ಮಾಡ್ತೀನಿ. ಇದನ್ನು ಕೂಡ ನೀವು ಅವಾಯ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಅದಾದ್ಮೇಲೆ ಸೆಟ್ಟಿಂಗ್ಸ್ ಏನೇನ್ ಮಾಡ್ಕೊಬೇಕು ಅಂತ ಕೂಡ ಹೇಳ್ತೀನಿ. ಮೊದಲನೇ ತಪ್ಪು ನೀವು ಕಾಮನ್ ಆಗಿ ಏನೇನ್ ಮಾಡ್ತೀರಾ ಅಂದ್ರೆ ಚಾರ್ಜ್ ಗೆ ಹಾಕೊಂಡು ಫೋನ್ ನ ಯೂಸ್ ಕೂಡ ಮಾಡ್ಬೋದು. ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಬ್ಯಾಟ್ರಿ ಬ್ಯಾಕಪ್ ಏನು ಕಡಿಮೆ ಆಗುತ್ತೆ ಅಂದ್ರೆ ನೀವು ಯಾವಾಗ ಕೂಡ ಚಾರ್ಜ್ ಗೆ ಹಾಕೊಂಡು ಫೋನ್ ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಆಲ್ಮೋಸ್ಟ್ ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಸಡನ್ ಆಗಿ ಕಡಿಮೆ ಆಗದೆ ಇರ್ಬೋದು, ಬಟ್ ಬರ್ತಾ 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 ನೀವು ಅದೇ ತಪ್ಪನ್ನ ಮಾಡ್ತಿದ್ದೀರಾ ಅಂದ್ರೆ ಆಲ್ಮೋಸ್ಟ್ ಬ್ಯಾಟ್ರಿ ಬ್ಯಾಕಪ್ ಫೋನ್ ಅಲ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಹೊಸ ಫೋನ್ ಈಗಾಗಲೇ ತಗೊಂಡಿದ್ರ ಅಂದ್ರೆ ಈ ತಪ್ಪನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರ ಅಂದ್ರೆ ಇವತ್ತಿಂದನೇ ಸ್ಟಾಪ್ ಮಾಡಿ. ಯಾವುದೇ ಕಾರಣಕ್ಕೂ ಚಾರ್ಜ್ ಗೆ ಹಾಕೊಂಡು ಫೋನ್ ನ ಯೂಸ್ ಮಾಡಬೇಡಿ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ನೀವು ಯೂಸ್ ಮಾಡಿದ್ರು ಕೂಡ ಅಷ್ಟೇ ಫೋನ್ ಆಲ್ರೆಡಿ ಸ್ವಲ್ಪ ಬಿಸಿ ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ಏನಕ್ಕೆ ಅಂದ್ರೆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗ್ತಿದೆ ಅಂದಾಗ ಫೋನ್ ಸ್ವಲ್ಪ ಬಿಸಿ ಆಗುತ್ತೆ. ಸೊ ಅದನ್ನ ನಾವು ಫುಲ್ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಕೂಡ ಮಾಡಬಹುದು. ಅದಕ್ಕೆ ಕೆಲವೊಂದು ಸೆಟ್ಟಿಂಗ್ಸ್ ಕೂಡ ಇದೆ, ಅದಾದ್ಮೇಲೆ ಕೆಲವೊಂದು ಟಿಪ್ಸ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಅದಾದ್ಮೇಲೆ ಫೋನ್ ಚಾರ್ಜಿಗೆ ಹಾಕ್ಬೇಕಾದ್ರೆ ನೀವು ಯಾವತ್ತೂ ಕೂಡ ಫ್ಲೈಟ್ ಮೋಡ್ ನ ಆನ್ ಮಾಡ್ಬಿಟ್ಟು ಚಾರ್ಜ್ ಹಾಕಿದ್ರಿ ಅಂದ್ರೆ ಆಲ್ಮೋಸ್ಟ್ ಹೀಟ್ ಆಗೋದು ಸ್ವಲ್ಪ ಅವಾಯ್ಡ್ ಕೂಡ ಆಗುತ್ತೆ. ಏನಕ್ಕೆ ಹೇಳ್ತಿದ್ರಿ ಅಂದ್ರೆ ನೋಡ್ಬೋದು, ನೀವು ಫೋನ್ ನ ಚಾರ್ಜಿಗೆ ಹಾಕಿದಾಗ ಈ ಕಡೆ ಎಲೆಕ್ಟ್ರಿಸಿಟಿ ಕೂಡ ಸಪ್ಲೈ ಆಗ್ತಾ ಇರುತ್ತೆ, ಅದಾದ್ಮೇಲೆ ನೆಟ್ವರ್ಕ್ ಕೂಡ ಸರ್ಚ್ ಆಗ್ತಾ ಇರುತ್ತೆ. ಅದೇ ಟೈಮಲ್ಲಿ ನೀವು ವೈಫೈ, ಮೊಬೈಲ್ ಡೇಟಾ ಪ್ರತಿಯೊಂದು ಕೂಡ ಆನ್ ಮಾಡಿ ಇಟ್ಟಿದ್ರಿ ಅಂದ್ರೆ ತುಂಬಾ ಎಫೆಕ್ಟ್ ಮೊಬೈಲ್ ಮೇಲೆ ಬಿದ್ದೇ ಬೀಳುತ್ತೆ. ಹಾಗಾಗಿ ನೀವು ಚಾರ್ಜಿಗೆ ಹಾಕ್ಬೇಕಾದ್ರೆ ಆಲ್ಮೋಸ್ಟ್ ಏರೋಪ್ಲೇನ್ ಮೋಡ್ ನ ಆನ್ ಮಾಡಿ, ಇಲ್ಲ ಅಂದ್ರೆ ಫೋನ್ ನ ಸ್ವಿಚ್ ಆಫ್ ಮಾಡಿ ಚಾರ್ಜಿಗೆ ಹಾಕಿದ್ರಿ ಅಂದ್ರೆ ಇನ್ನೂ ಬೆಸ್ಟ್ ಇರುತ್ತೆ. ಅದಾದ್ಮೇಲೆ ನೀವೇ ಅಬ್ಸರ್ವ್ ಮಾಡಿ, ನಿಮ್ಮ ಫೋನ್ ಜಾಸ್ತಿ ಹೀಟ್ ಅಪ್ಪಿ ಕೂಡ ಆಗೋದಿಲ್ಲ. ಇನ್ನು ಎರಡನೇ ಮಿಸ್ಟೇಕ್ ನೀವೇನ್ ಮಾಡ್ತೀರಾ ಅಂದ್ರೆ, ಈಗ ಕಾಮನ್ ಆಗಿ ಆಫೀಸಿಗೆಲ್ಲ ಹೋಗ್ತೀರಾ ಅನ್ಕೊಳ್ಳಿ, ಇಲ್ಲಾಂದ್ರೆ ಔಟ್ ಆಫ್ ಸ್ಟೇಷನ್ ಎಲ್ಲ ಹೋಗ್ತೀರಾ ಅನ್ಕೊಳ್ಳಿ, ಅವಾಗ ಚಾರ್ಜರ್ ನ ಮರ್ತೋಗ್ಬಿಡ್ತೀರಾ. ನಿಮ್ಮ ಫ್ರೆಂಡ್ ಹತ್ರ ಅದೊಂದು ಬೇರೆ ಚಾರ್ಜರ್ ಇರುತ್ತೆ ಅನ್ಕೊಳ್ಳಿ. ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಿಮ್ಮ ಹತ್ರ ರೆಡ್ಮಿ ಫೋನ್ ಇದೆ, ನಿಮ್ಮ ಫ್ರೆಂಡ್ ಹತ್ರ ವಿವೋ ಫೋನ್ ಇದೆ ಅನ್ಕೊಳ್ಳಿ. ಸೊ ಆ ಮೊಬೈಲ್ ನ ಚಾರ್ಜರ್ ನೀವು ಯೂಸ್ ಮಾಡಿದಾಗ ಆಲ್ಮೋಸ್ಟ್ ಅದು ಸೆಟ್ ಆಗೋದಿಲ್ಲ, ಬೇರೆ ಬೇರೆ ಚಾರ್ಜರ್ ಕೂಡ ಆಗುತ್ತೆ. ಹಾಗಾಗಿ ನಾನು ನಿಮ್ಗೆ ಏನ್ ಹೇಳೋದು ಅಂದ್ರೆ, ನಿಮ್ಮ ಮೊಬೈಲ್ ಬಾಕ್ಸ್ ಅಲ್ಲಿ ಯಾವ ಒಂದು ಚಾರ್ಜರ್ ಕೊಟ್ಟಿರ್ತಾರಲ್ಲ ಅದೇ ಚಾರ್ಜರ್ ಯೂಸ್ ಮಾಡಿ, ಕಂಪ್ನಿ ಚಾರ್ಜರ್ ನ ಯೂಸ್ ಮಾಡಿ. ಅದ್ಬಿಟ್ಟು ಬೇರೆ ಚಾರ್ಜರ್ ನ ಯೂಸ್ ಮಾಡಿದೆ ಅಂದ್ರೆ ಆಲ್ಮೋಸ್ಟ್ ನಿಮ್ಮ ಫೋನ್ ನ ಬ್ಯಾಟ್ರಿ ಮೇಲ್ಗಡೆ ಒಂದು ಬ್ಯಾಡ್ ಎಫೆಕ್ಟ್ ಕೂಡ ಬೀಳುತ್ತೆ. ಅದಾದ್ಮೇಲೆ ನಿಮ್ಮ ಫೋನ್ ಆಟೋಮೆಟಿಕ್ ಆಗಿ ಹೀಟ್ ಆಗಕ್ಕೆ ಸ್ಟಾರ್ಟ್ ಕೂಡ ಆಗುತ್ತೆ. ನಿಮ್ಗೆ ಕರೆಕ್ಟ್ ಆಗಿ ಅದ್ರ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂದ್ರೆ ಒಂದು ದಿನ ಬೇರೆ ಚಾರ್ಜರ್ ಇಂದ ಚಾರ್ಜ್ ಮಾಡಿ ನೋಡಿ, ಅವಾಗ ಫೋನ್ ಎಷ್ಟು ಹೀಟ್ ಆಗುತ್ತೆ ಅಂತ ನಿಮ್ಗೆ ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ. ಅದಾದ್ಮೇಲೆ ನಿಮ್ಮ ಒರಿಜಿನಲ್ ಚಾರ್ಜರ್ ಇಂದ ಚಾರ್ಜ್ ಮಾಡಿ ನೋಡಿ, ಫೋನ್ ಎಷ್ಟು ಹೀಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಫೇಕ್ ಚಾರ್ಜರ್ ನ ಯೂಸ್ ಮಾಡಕ್ ಹೋಗ್ಬಿಡಿ, ಡ್ಯೂಪ್ಲಿಕೇಟ್ ಚಾರ್ಜರ್ ಗಳನ್ನ ಯೂಸ್ ಮಾಡಕ್ ಹೋಗ್ಬಿಡಿ. ನಿಮ್ಮ ಹತ್ರ ಚಾರ್ಜರ್ ಹಾಳಾಗಿದೆ ಅಂದ್ರೆ ಏನ್ 500 ರೂಪಾಯಿಂದ 1,000 ರೂಪಾಯಿಗೆ ಒರಿಜಿನಲ್ ಚಾರ್ಜರ್ ಕೂಡ ಸಿಗುತ್ತೆ. ಜಸ್ಟ್ ಚಾರ್ಜರ್ ತಗೊಳಕ್ಕೆ ಕಂಜೂಸ್ತಾನ ಮಾಡ್ಕೊಂಡ್ರಿ ಅಂದ್ರೆ 10-20 ಸಾವಿರ ರೂಪಾಯಿ ಕೊಟ್ಟು ಮೊಬೈಲ್ ನ ತಗೊಂಡಿರ್ತಾರ. ಕೆಲವರು 30-40 ಸಾವಿರ ಕೊಟ್ಟು ಚಾರ್ಜರ್ ನ ಫೋನ್ ನ ಕೂಡ ಪರ್ಚೇಸ್ ಮಾಡ್ತೀರಾ, ಸುಮ್ನೆ ಹಾಳ್ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಡೂಪ್ಲಿಕೇಟ್ ಚಾರ್ಜ್ ನ ಯೂಸ್ ಮಾಡಿ ಫೋನ್ ನ ಹಾಳು ಮಾಡ್ಬಿಡಿ. ಇನ್ನ ಮೂರನೇದಾಗಿ, ಈಗಂತೂ ನೋಡ್ಬೋದು ಆಲ್ಮೋಸ್ಟ್ ಕೆಲವರು ಫೋನ್ ನ ಪರ್ಚೇಸ್ ಮಾಡದೆ ಗೇಮಿಂಗ್ ಪರ್ಪಸ್ ಗೋಸ್ಕರ, ಜಾಸ್ತಿ ಕಾಲ್ಸ್ ಟೆಕ್ಸ್ಟ್ ಅನ್ನೋಕ್ಕಿಂತ ಗೇಮಿಂಗ್ ಪರ್ಪಸ್ ಗೋಸ್ಕರ ಮೊಬೈಲ್ ನ ಕೂಡ ಪರ್ಚೇಸ್ ಮಾಡ್ತೀರಾ. ನೀವ್ ಏನ್ ಮಾಡ್ತೀರಾ ಅಂದ್ರೆ ಗೇಮ್ ಆಡ್ಬೇಕಾದ್ರೆ ಹೈ ಗ್ರಾಫಿಕ್ಸ್ ಅಲ್ಲಿ ಅಂದ್ರೆ ಹೈ ಗ್ರಾಫಿಕ್ಸ್ ಸೆಟ್ಟಿಂಗ್ ಅನ್ನ ಮಾಡ್ಕೊಂಡು ಗೇಮ್ ಅನ್ನ ಕೂಡ ಆಡ್ತೀರಾ. ನೀವು ಅವಾಗ್ಲೂ ಕೂಡ ಅಬ್ಸರ್ವ್ ಮಾಡಿ, ಯಾವಾಗ ಲೋ ಗ್ರಾಫಿಕ್ಸ್ ಇಟ್ಕೊಂಡಿರ್ತೀರಾ ಫೋನ್ ಅಷ್ಟು ಹೀಟ್ ಕೂಡ ಆಗೋದಿಲ್ಲ, ಸ್ಮೂತ್ ಆಗಿ ರನ್ ಕೂಡ ಆಗ್ತಾ ಇರುತ್ತೆ. ಯಾವಾಗ ಹೈ ಗ್ರಾಫಿಕ್ಸ್ ಸೆಟ್ಟಿಂಗ್ ಅನ್ನ ಮಾಡ್ಕೊಳ್ತೀರಾ ಆಲ್ಮೋಸ್ಟ್ ಫೋನ್ ಅಲ್ಲಿ ಹೀಟ್ ಆಗೋಕೆ ಸ್ಟಾರ್ಟ್ ಕೂಡ ಆಗುತ್ತೆ. ನೆಕ್ಸ್ಟ್ ಟೈಮ್ ಇಂದ ನೀವು ಗೇಮ್ ಆಡ್ತಿದ್ರ ಅಂದ್ರೆ ನಿಮ್ಮ ಫೋನ್ ಅಲ್ಲಿ ಅದು ಸೆಟ್ಟಿಂಗ್ ಕೂಡ ಇರುತ್ತೆ, ಹೈ ಗ್ರಾಫಿಕ್ಸ್, ಲೋ ಗ್ರಾಫಿಕ್ ಮತ್ತೆ ಸ್ಟ್ಯಾಂಡರ್ಡ್ ಮೋಡ್ ಅಂತ ಒಂದು ಆಪ್ಷನ್ ಕೂಡ ಇರುತ್ತೆ. ಅದನ್ನ ಇಲ್ಲಾಂದ್ರೆ ಸ್ಟ್ಯಾಂಡರ್ಡ್ ಮೋಡ್ ಗೆ ಸೆಟ್ ಮಾಡ್ಕೊಂಡಿದ್ರು ಕೂಡ ಅಷ್ಟೇ ಆಲ್ಮೋಸ್ಟ್ ಬ್ಯಾಲೆನ್ಸ್ ಆಗಿ ಆ ಒಂದು ಗೇಮ್ ಎಕ್ಸ್ಪೀರಿಯನ್ಸ್ ಕೂಡ ನೀವು ಮಾಡಬಹುದು. ಅದೇ ನೀವು ಹೈ ಗ್ರಾಫಿಕ್ಸ್ ಗೆ ಇಟ್ಕೊಂಡು ಗೇಮ್ ಮಾಡಿದ್ರೆ ಅಂದ್ರೆ ಆಲ್ಮೋಸ್ಟ್ ಫೋನ್ ಹೀಟ್ ಆಗಿ ಆಗುತ್ತೆ. ಇದನ್ನು ಕೂಡ ನೀವು ಅವಾಯ್ಡ್ ಮಾಡಲೇಬೇಕು. ಇನ್ನ ನಾಲ್ಕನೇದಾಗಿ, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಹೊರಗಡೆ ಹೋದಾಗ ಬಿಸಿಲಲ್ಲಿ ನಿಂತ್ಕೊಂಡು ಫೋನ್ ನ ಯೂಸ್ ಮಾಡೋದು. ಆಲ್ಮೋಸ್ಟ್ ಅಂದ್ರೆ
ಪರಿಸ್ಥಿತಿ ಹಂಗಿದೆ ಅಂದಾಗ ಯೂಸ್ ಮಾಡ್ಲೇಬೇಕಾಗುತ್ತೆ. ಎಲ್ಲಾ ಟೈಮಲ್ಲಿ ಕೂಡ ಕಿಟಕಿ ಹತ್ರ ಫೋನ್ ನ ಇಡೋದಿಲ್ಲ, ಅಂದ್ರೆ ತುಂಬಾ ಬಿಸಿ ಇರೋ ಪ್ಲೇಸ್ ಅಲ್ಲಿ ಫೋನ್ ನ ಇಡೋದು. ಲೈಕ್ ಈಗ ಕಿಚನ್ ಅಲ್ಲೆಲ್ಲ ಫೋನ್ ಇಡೋದನ್ನ ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬಿಡಿ. ಏನಕ್ಕೆ ಅಂದ್ರೆ ಫೋನ್ ಆಲ್ಮೋಸ್ಟ್ ಹೀಟ್ ಆಗೋದು ಇಂಥ ಪ್ಲೇಸಸ್ ಗಳಲ್ಲಿ. ಈಗ ಫೋನ್ ನ ನಾರ್ಮಲ್ ಆಗಿ ಯೂಸ್ ಮಾಡ್ಬೇಕಾದ್ರೆ ಒಂದು ಮೀಡಿಯಂ ಆಗಿ ಹೀಟ್ ಆಗಿ ಸ್ಟಾರ್ಟ್ ಆಗಿರುತ್ತೆ. ಅದೇ ನಾವು ಹೊರಗಡೆ ಸನ್ಲೈಟ್ ಅಲ್ಲಿ ನಿಂತ್ಕೊಂಡು ಯೂಸ್ ಮಾಡೋದು, ಕಿಚನ್ ಅಲ್ಲಿ ನಿಂತ್ಕೊಂಡು ಯೂಸ್ ಮಾಡೋದು, ತುಂಬಾ ಹೀಟ್ ಇರೋ ಒಂದು ರೂಮ್ ಅಲ್ಲಿ ನಿಂತ್ಕೊಂಡು ಫೋನ್ ನ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಫೋನ್ ಹೀಟ್ ಆಗೇ ಆಗುತ್ತೆ. ಹಾಗಾಗಿ ಆಲ್ಮೋಸ್ಟ್ ಸನ್ಲೈಟ್ ಅಲ್ಲಿ ಮತ್ತೆ ಕಿಚನ್ ಅಲ್ಲಿ ಫೋನ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಇನ್ನು ನೆಕ್ಸ್ಟ್ ಮಿಸ್ಟೇಕ್ ನೀವು ಏನ್ ಮಾಡಬಾರ್ದು ಅಂದ್ರೆ ಆಲ್ಮೋಸ್ಟ್ ನಿಮ್ಮ ಫೋನ್ ಅಲ್ಲಿ ಬ್ರೈಟ್ನೆಸ್ ನ ಎಷ್ಟು ಕಡಿಮೆ ಇಟ್ಕೊಂಡು ಯೂಸ್ ಮಾಡಕ್ಕಾಗುತ್ತೋ ಅಷ್ಟು ಕಡಿಮೆ ಇಟ್ಕೊಂಡು ಯೂಸ್ ಕೂಡ ಮಾಡಿ. ಏನಕ್ಕೆ ಅಂದ್ರೆ ಯಾವಾಗ ನೀವು ಬ್ರೈಟ್ನೆಸ್ ನ ಜಾಸ್ತಿ ಇಟ್ಕೊಂಡು ಯೂಸ್ ಮಾಡ್ತೀರಾ, ಆಲ್ಮೋಸ್ಟ್ ನೀವು ಕೂಲ್ ಪ್ಲೇಸ್ ಅಲ್ಲೇ ಇರಿ, ಆಲ್ಮೋಸ್ಟ್ ಫೋನ್ ಹೀಟ್ ಆಗೇ ಆಗುತ್ತೆ. ಯಾವಾಗ ನೀವು ಬ್ರೈಟ್ನೆಸ್ ಕಡಿಮೆ ಇಟ್ಕೊಂಡು ಫೋನ್ ನ ಯೂಸ್ ಮಾಡ್ತೀರಾ, ನಿಮ್ಮ ಕಣ್ಣಿಗೆ ಕೂಡ ತುಂಬಾ ಸೇಫ್ ಕೂಡ ಆಗಿರುತ್ತೆ. ಅದಾದ್ಮೇಲೆ ಮೊಬೈಲ್ ಫೋನ್ ಕೂಡ ಅಷ್ಟೇ ಜಾಸ್ತಿ ಹೀಟ್ ಕೂಡ ಆಗೋದಿಲ್ಲ. ಇದರಿಂದ ನೀವು ಸೇಫ್ ಆಗಿ ಕೂಡ ಇರಬಹುದು. ಅದಾದ್ಮೇಲೆ ಆಟೋಮೆಟಿಕ್ ಬ್ರೈಟ್ನೆಸ್ ನ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಅಂದ್ರೆ ಒಂದು ಸೆಟ್ಟಿಂಗ್ ಕೂಡ ಇರುತ್ತೆ ಆಟೋಮೆಟಿಕ್ ಬ್ರೈಟ್ನೆಸ್ ಅಂತ. ಅಂದ್ರೆ ಮನೆಯಿಂದ ಹೊರಗೆ ಹೋಗ್ತಿದ್ದಂಗೆ ಎಷ್ಟು ಬ್ರೈಟ್ನೆಸ್ ಬೇಕೋ ಅಷ್ಟು ಬ್ರೈಟ್ನೆಸ್ ಮೊಬೈಲ್ ತಗೋಬಿಡುತ್ತೆ. ಅದಾದ್ಮೇಲೆ ಮನೆ ಒಳಗೆ ಬರ್ತದಂಗೆ ಸೊ ಜಾಸ್ತಿ ಸನ್ಲೈಟ್ ಕೂಡ ಇರೋದಿಲ್ಲ. ಹಾಗಾಗಿ ಎಷ್ಟು ಬ್ರೈಟ್ನೆಸ್ ಬೇಕು ಅಷ್ಟು ಬ್ರೈಟ್ನೆಸ್ ಇಟ್ಕೊಳ್ಳಿ ಅಂತ ಆಲ್ಮೋಸ್ಟ್ ಮೊಬೈಲ್ ಸಜೆಸ್ಟ್ ಕೂಡ ಮಾಡುತ್ತೆ. ಆಟೋಮೆಟಿಕ್ ಬ್ರೈಟ್ನೆಸ್ ಇಟ್ಕೊಂಡ್ರಿ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಫೋನ್ ಅಷ್ಟು ಹೀಟ್ ಕೂಡ ಆಗೋದಿಲ್ಲ. ಇದು ಇಷ್ಟು ಟಿಪ್ಸ್ ಗಳು. ಇನ್ನ ಏನೇನ್ ಸೆಟ್ಟಿಂಗ್ ಅನ್ನ ನಿಮ್ಮ ಫೋನ್ ಅಲ್ಲಿ ಮಾಡ್ಕೊಬೇಕು ಅಂದ್ರೆ ಕೆಲವರು ನೋಡ್ಬೋದು ಫೋನ್ ಅಲ್ಲಿ ಎನಿ ಟೈಮ್ ಮೊಬೈಲ್ ಡೇಟಾ ಕೂಡ ಆನ್ ಮಾಡಿರ್ತೀರಾ, ಬ್ಲೂಟೂತ್ ಕೂಡ ಆನ್ ಮಾಡಿರ್ತೀರಾ, ಅದಾದ್ಮೇಲೆ ವೈಫೈ ಕೂಡ ಆನ್ ಇಟ್ಕೊಂಡಿರ್ತೀರಾ. ಅದಾದ್ಮೇಲೆ ಲೊಕೇಶನ್ ಪರ್ಮಿಷನ್ ಅಂತೂ ತುಂಬಾ ಅಂದ್ರೆ ತುಂಬಾ ಮೇನ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ ಫೋನ್ ಬಿಸಿ ಆಗೋಕೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಲೊಕೇಶನ್ ಪರ್ಮಿಷನ್ ಬೇಕು ಅಂದಾಗ ಮಾತ್ರ ಆನ್ ಮಾಡ್ಕೊಳ್ಳಿ. ಎನಿ ಟೈಮ್ ಲೊಕೇಶನ್ ಪರ್ಮಿಷನ್ ಆನ್ ಆಗಿತ್ತು, ಈ ಕಡೆ ವೈಫೈ ಕೂಡ ಆನ್ ಆಗಿತ್ತು, ಬ್ಲೂಟೂತ್ ಕೂಡ ಆನ್ ಆಗಿತ್ತು ಅಂದಾಗ ಫೋನ್ ಆಟೋಮೆಟಿಕ್ ಆಗಿ ಹೀಟ್ ಆಗೇ ಆಗುತ್ತೆ. ಏನಕ್ಕೆ ಅಂದ್ರೆ ಎನಿ ಟೈಮ್ ಕೂಡ ವೈಫೈ ಆನ್ ಮಾಡಿತ್ತು ಅಂದ್ರೆ ವೈಫೈ ಸಿಗ್ನಲ್ಗೋಸ್ಕರ ಸರ್ಚ್ ಮಾಡ್ತಾನೆ ಇರುತ್ತೆ. ಅದಾದ್ಮೇಲೆ ಬ್ಲೂಟೂತ್ ಆನ್ ಆಗಿತ್ತು ಅಂದ್ರೆ ಕೂಡ ಅಷ್ಟೇ ಎನಿ ಟೈಮ್ ಹೊಸ ಡಿವೈಸ್ ಕನೆಕ್ಟ್ ಮಾಡ್ಕೊಳ್ಳೋಕೆ ಸರ್ಚ್ ಮಾಡ್ತಾನೆ ಇರುತ್ತೆ. ಅದಾದ್ಮೇಲೆ ಟೈಮ್ ಮೊಬೈಲ್ ಡೇಟಾ ಕೂಡ ಅಷ್ಟೇ ನೀವು ನೋಡಿರ್ಬೋದು, ಹೊರಗಡೆ ಎಲ್ಲ ಪ್ಲೇಸಿಗೆ ಹೋದಾಗ ನೆಟ್ವರ್ಕ್ ಇಲ್ಲ ಅಂದ್ರೂ ಕೂಡ ಅಷ್ಟೇ ಮೊಬೈಲ್ ಅಲ್ಲಿ ಬ್ಯಾಟ್ರಿ ಬೇಗ ಡ್ರೈನ್ ಕೂಡ ಆಗ್ತಿರುತ್ತೆ. ಅದೇ ರೀತಿ ಫೋನ್ ಕೂಡ ಹೀಟ್ ಆಗ್ತಾ ಇರುತ್ತೆ. ಏನಕ್ಕೆ ಅಂದ್ರೆ ಮೊಬೈಲ್ ನೆಟ್ವರ್ಕ್ ನ ಕನೆಕ್ಟ್ ಮಾಡ್ಕೊಳ್ಳೋಕೆ ಸರ್ಚ್ ಮಾಡ್ತಾನೆ ಇರುತ್ತೆ. ಹಾಗಾಗಿ ಹೊರಗಡೆ ಪ್ಲೇಸ್ಗಳಿಗೆ ಹೋದಾಗ ನೆಟ್ವರ್ಕ್ ಇಲ್ಲ ಅನ್ನೋ ಪ್ಲೇಸ್ಗಳಲ್ಲಿ ಆಲ್ಮೋಸ್ಟ್ ಫ್ಲೈಟ್ ಮೋಡಿಗೆ ಹಾಕೊಂಡ್ರಿ ಅಂದ್ರೆ ನಿಮ್ಮ ಬ್ಯಾಟ್ರಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ಜೊತೆಗೆ ಫೋನ್ ಕೂಡ ಜಾಸ್ತಿ ಹೀಟ್ ಕೂಡ ಆಗೋದಿಲ್ಲ. ಅದೇ ರೀತಿಯಾಗಿ ವೈಫೈ, ಲೊಕೇಶನ್ ಮತ್ತೆ ಒಂದು ಬ್ಲೂಟೂತ್ ಸರ್ವಿಸ್ಗಳು ಯಾವಾಗ ನಿಮ್ಗೆ ಅವಶ್ಯಕತೆ ಇರುತ್ತೆ ಅವಾಗ ಮಾತ್ರ ಎನೇಬಲ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಅದಾದ್ಮೇಲೆ ಇನ್ನೊಂದೆರಡು ಸೆಟ್ಟಿಂಗ್ ಅನ್ನ ಕೂಡ ತಿಳಿಸ್ಕೊಡ್ತೀನಿ. ಈ ಸೆಟ್ಟಿಂಗ್ ಈಗಲೇ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಂಡು ಇಲ್ಲಿ ಸಿಂಪಲ್ ಆಗಿ ಸರ್ಚ್ ಮಾಡಿ ವೈಫೈ ಸ್ಕ್ಯಾನಿಂಗ್ ಅಂತ. ಅದಾದ್ಮೇಲೆ ಇಲ್ಲಿ ಈ ಒಂದು ಸೆಟ್ಟಿಂಗ್ ಕೂಡ ಕಾಣುತ್ತೆ ಕೆಳಗಡೆ. ಸಿಂಪಲ್ ಆಗಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ವೈಫೈ ಸ್ಕ್ಯಾನಿಂಗ್ ಎನೇಬಲ್ ಆಗಿತ್ತು ಅಂದ್ರೆ ಸಿಂಪಲ್ ಆಗಿ ಇದನ್ನ ಆಫ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಬ್ಯಾಕ್ ಬನ್ನಿ. ಅದಾದ್ಮೇಲೆ ಇನ್ನೊಂದು ಸೆಟ್ಟಿಂಗ್ ಅನ್ನ ಕೂಡ ಸರ್ಚ್ ಮಾಡಿ ಬ್ಲೂಟೂತ್ ಸ್ಕ್ಯಾನಿಂಗ್ ಅಂತ. ಈ ಒಂದು ಸೆಟ್ಟಿಂಗ್ ಕೂಡ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ನನ್ನ ಫೋನ್ ಅಲ್ಲಿ ಈಗಾಗಲೇ ಆಫ್ ಆಗಿದೆ. ನಿಮ್ಮ ಫೋನ್ ಅಲ್ಲಿ ಎನೇಬಲ್ ಆಗಿತ್ತು ಅಂದ್ರೆ ಈಗಲೇ ಇದನ್ನ ಆಫ್ ಮಾಡ್ಕೊಳ್ಳಿ. ಇವೆರಡು ಆಫ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಫೋನ್ ಅಲ್ಲಿ ವೈಫೈ ಯಾವಾಗಲೂ ಸ್ಕ್ಯಾನ್ ಆಗ್ತಾ ಇರುತ್ತೆ, ಮತ್ತೆ ಬ್ಲೂಟೂತ್ ಯಾವಾಗಲೂ ಸ್ಕ್ಯಾನ್ ಆಗ್ತಾನೆ ಇರುತ್ತೆ. ಇದನ್ನ ಆಫ್ ಮಾಡ್ಕೊಂಡ್ರಿ ಅಂದ್ರೆ ಅದು ಯಾವ್ದು ಕೂಡ ಸ್ಕ್ಯಾನ್ ಕೂಡ ಆಗೋದಿಲ್ಲ, ಮತ್ತೆ ನಿಮ್ಮ ಫೋನ್ ಮೇಲ್ಗಡೆ ಜಾಸ್ತಿ ಪ್ರೆಷರ್ ಕೂಡ ಬೀಳೋದಿಲ್ಲ, ನಿಮ್ಮ ಫೋನ್ ಕೂಲ ಕೂಡ ಇಟ್ಕೋಬಹುದು. ಸೊ ಇಷ್ಟು ಸೆಟ್ಟಿಂಗ್ಸ್ ಮತ್ತೆ ಈ ಟಿಪ್ಸ್ ಗಳನ್ನ ಈಗಲಿಂದನೇ ಫಾಲೋ ಮಾಡಿ. ಆಲ್ಮೋಸ್ಟ್ ನಿಮ್ಮ ಫೋನ್ ಹೀಟ್ ಆಗೋದು ಕಡಿಮೆ ಕೂಡ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಪೇಜ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.